ನಮಸ್ಕಾರ ಮೇಡಮ್. ನೀವು ನಮಗೆ ಸ್ಫಟಿಕ ಕಲ್ಲು ಕೊಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ಎಲ್ಲ ಒಳ್ಳೇದು ಅನಿಸ್ತಾ ಇದೆ ಮೇಡಮ್. ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ದುಡ್ಡಿಂದು ಅವಶ್ಯಕತೆ ಇತ್ತು ಮೇಡಮ್ಮು. ನಮಗೆ ದುಡ್ಡಿಂದು ಅವಶ್ಯಕತೆನೂ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ನನ್ನ ಮಕ್ಕಳು ಫೀಸಿಂದ ಎಲ್ಲ ಅನುಕೂಲ ಆಗಿದೆ ಮೇಡಮ್ಮು. ನಿಮ್ಮ ಉಪಕಾರ ನಾವು ಮರೆಯೋದಿಲ್ಲ ಮೇಡಮ್ಮು. ನಮಗೆ ಅದೊಂದು ಇತ್ತವರೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ. ತುಂಬ ಒಂದು ಒಳ್ಳೆಯದಾಗಿದೆ ಮೇಡಮ್. ಹಣದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತು ಇನ್ನೊಂದು ಮನೆಯದೊಂದು ಆದರೆ ನಿಮ್ಮ ಹತ್ರ ತೆಗೆದುಕೊಂಡ ಮೇಲೆ ತುಂಬ ಒಳ್ಳೇದಾಯಿತು ಮೇಡಮ್. ತುಂಬ ತುಂಬ ಒಳ್ಳೆಯದಾಯಿತು ನಮಗೆ. ಈ ಸ್ಫಟಿಕ ಕಲ್ಲು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಾರ್ಮಲ್ ಕಾಲ್ಸ್, ನಾರ್ಮಲ್ ಮೆಸೇಜ್ ಎಲ್ಲ ಬರೋದಿಲ್ಲ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಇದರ ಡೀಟೇಲ್ ಏನು ಹೇಳ್ಕೊಡ್ತೀನಿ. ಮತ್ತು ಇದನ್ನು ಕಟ್ಟಿದ ಮೇಲೆ ಎಷ್ಟು ದಿನಕ್ಕೆ ಒಳ್ಳೆಯದಾಗಿದೆ, ಎಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ, ಮತ್ತು ಯಾವ ಥರ ರಿಸಲ್ಟ್ ಸಿಕ್ಕಿದೆ ಅನ್ನೋದು ಜನಗಳು ನನಗೆ ಕಳಿಸಿದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋದ ಏನೆಲ್ಲ ಕಳಿಸಿದ್ದಾರೆ ಅಂತ. ಮತ್ತು ಇದನ್ನು ಎಲ್ಲಿಗೆಲ್ಲ ಕಟ್ಬೋದು ಅಂತ ಹೇಳಿದ್ರೆ, ಇದು ಮನೆಗೆ, ಶಾಪಿಗೆ, ಅಂಗಡಿಗೆ, ವೆಹಿಕಲ್ಸ್ಗೆ, ಮತ್ತು ಹಾಲಲ್ಲಿ ಇಡ್ಬೋದು, ಕಬೋರ್ಡಲ್ಲಿ ಇಡ್ಬೋದು, ಬೀರಲ್ಲಿ ಇಡ್ಬೋದು. ತುಂಬ ಹೇಳ್ಕೊಡ್ತೀನಿ ಏನೆಲ್ಲ ಯೂಸ್ ಆಗುತ್ತೆ ಅಂತ. ಇದನ್ನು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಸಾಲದ ಸಮಸ್ಯೆ ದೂರ ಆಗುತ್ತೆ. ಮತ್ತು ತುಂಬ ಜನಕ್ಕೆ ಇವಾಗ ಇಷ್ಟು ಜನ ನನ್ನ ಹತ್ರ ತೊಗೋತಾ ಇದ್ದಾರಲ್ವ, ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ ಅನ್ನೋದು ಇರುತ್ತೆ. ಅವರಿಗೆ ಅವರದ್ದೇ ಆದಂಥ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹಣಕಾಸಿನ ಸಮಸ್ಯೆ ಬೇಗ ಸಾಲ್ವ್ ಆಗ್ತಾ ಇದೆ. ಮನಿ ಅಟ್ರಾಕ್ಷನ್ ಅನ್ನೋದು ಬೇಗ ಆಗ್ತಾ ಇದೆ. ಇದರಿಂದ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ಕೇಳೋದ್ರಿಂದ. ನಿಮಗೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಡಿ, ಸರಿನಾ? ಮತ್ತೆ ಬನ್ನಿ ರಿವ್ಯೂನ ನೋಡೋದ ಹೇಗೆಲ್ಲ ಇದೆ ಅಂತ. ನಮಸ್ಕಾರ ಮೇಡಮ್. ನೀವು ನಮಗೆ ಸ್ಫಟಿಕ ಕಲ್ಲು ಕೊಟ್ಟಿದ ಮೇಲೆ ನಮ್ಮ ಮನೆಯಲ್ಲಿ ಎಲ್ಲ ಒಳ್ಳೇದು ಅನಿಸ್ತಾ ಇದೆ ಮೇಡಮ್. ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ದುಡ್ಡಿಂದು ಅವಶ್ಯಕತೆ ಇತ್ತು ಮೇಡಮ್ಮು. ನಮಗೆ ದುಡ್ಡಿಂದು ಅವಶ್ಯಕತೆನೂ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ನನ್ನ ಮಕ್ಕಳು ಫೀಸಿಂದ ಎಲ್ಲ ಅನುಕೂಲ ಆಗಿದೆ ಮೇಡಮ್ಮು. ನಿಮ್ಮ ಉಪಕಾರ ನಾವು ಮರೆಯೋದಿಲ್ಲ ಮೇಡಮ್ಮು. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ಮು. ಮೇಡಮ್, ಬೀರೂನಲ್ಲಿ ಇಡಲಿಕ್ಕೆ ನಮಗೆ ಸ್ಫಟಿಕ ಕಲ್ಲು ಬೇಕು ಮೇಡಮ್. ಈಗ ಆರ್ಡರ್ ಮಾಡ್ಬೋದಾ ಮೇಡಮ್ ನಾವು? ಹೌದು, ಖಂಡಿತ ಆರ್ಡರ್ ಮಾಡ್ಕೊಳ್ಳಿ. ನಾನು ದುವಾ ಮಾಡಿ ಕಳಿಸ್ತೀನಿ. ಇನ್ನಷ್ಟು ನಿಮಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತು ಒಳ್ಳೇದಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನನಗೆ ಏನು ವಾಟ್ಸಪ್ಪಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ? ಒಳ್ಳೇದಾಗಲಿ ಆದಷ್ಟು ಒಳ್ಳೇದಾಗಲಿ ನಾನು ಕೂಡ ಕೇಳ್ಕೊತೀನಿ. ತುಂಬ ಜನಕ್ಕೆ ಇದೇ ರೀತಿ ತುಂಬ ಜನ ಕಳಿಸಿದ್ದೀರಾ, ಮತ್ತು ನಾರ್ಮಲ್ ಮೆಸೇಜಲ್ಲಿ ಕಳಿಸಿದ್ದೀರಾ. ನಮಗೆ ಅದೊಂದು ಇತ್ತವರೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ. ತುಂಬ ಒಂದು ಒಳ್ಳೆಯದಾಗಿದೆ ಮೇಡಮ್. ಹಣದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತು ಇನ್ನೊಂದು ಮನೆಯದೊಂದು ಆದರೆ ಕರೆಕ್ಟ್ ಆಗ್ತದೆ ಮೇಡಮ್. ಖಂಡಿತ ಆಗುತ್ತಮ್ಮ, ಎಲ್ಲನೂ ಕೂಡ ಒಂದು ನಿಮ್ಮ ಹತ್ರ ತೆಗೆದುಕೊಂಡ ಮೇಲೆ ತುಂಬ ಒಳ್ಳೇದಾಯಿತು ಮೇಡಮ್. ತುಂಬ ತುಂಬ ಒಳ್ಳೆಯದಾಯಿತು ನಮಗೆ. ಒಳ್ಳೇದಾಗಲಿ ಸಿಸ್ಟರ್. ನನಗೆ ಅದನ್ನೇ ಬೇಕಾಗಿರೋದು ಮೇನ್ ಆಗಿ. ಇದನ್ನು ತೊಗೊಂಡ್ಮೇಲೆ ಯಾವ ಥರ ಎಲ್ಲ ಮಾಡಬೇಕು, ಪ್ರೊಸೀಜರ್ ಏನಿದೆ, 7 ಡೇಸ್ ಸೀಕ್ರೆಟ್ ಮಾಡಿದ ಮೇಲೆ ನಿಮಗೆ ಇಷ್ಟು ರಿಸಲ್ಟ್ ಅನ್ನೋದು ಸಿಗೋದು. ಹಾಗಾಗಿ ಖಂಡಿತ 7 ಡೇಸ್ ರಿಸಲ್ಟ್ ಏನಿದೆ ಅದನ್ನು ಮಾಡಿ. ಅದನ್ನು ಮಾಡೋದ್ರಿಂದ ಮಧ್ಯದಲ್ಲೇ ಬಿಡೋಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಮಧ್ಯದಲ್ಲೇ ಬಿಡೋಕೆ ಹೋಗಬೇಡಿ. ನಾನೆಲ್ಲೋ ಹೋಗಬೇಕು, ಊರಿಗೆ ಹೋಗಬೇಕು, ಅಥವಾ ಎಲ್ಲೋ ಕೆಲಸ ಇದೆ, ಹಾಗೆ ಹೀಗೆ ಅಂತೆಲ್ಲ ನೀವು ಬಿಡೋಕೆ ಹೋಗಬೇಡಿ. ಬಿಟ್ಟರೂ ಕೂಡ ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಏನೋ ಎಮರ್ಜೆನ್ಸಿ ಬಂತು, ಹೋಗಿದೆ ಅಂತ ಹೇಳಿದ್ರು ಕೂಡ ನೀವು ಅದನ್ನು ನಾನು ಕಂಟಿನ್ಯೂ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಂಡು ಹೋಗಿ. ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ 7 ಡೇಸ್ ಸೀಕ್ರೆಟಲ್ಲಿ. ಇನ್ ಕೇಸ್ ನನಗೂ ಕೂಡ ತುಂಬ ದಿನದಿಂದ ಒಂದು ಕನಸಿತ್ತು, ಅದನ್ನು ತಗೋಬೇಕು. ಅದರಿಂದ ನನಗೆ ತುಂಬ ಕನಸು, ಚಿಕ್ಕದ್ರಿಂದನೂ ತುಂಬ ಆಸೆ ಇತ್ತು. ಅಂದರೆ ನಮ್ಮ ಮನೇಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಅಲ್ವಾ ನಾವು, ಅದನ್ನೆಲ್ಲ ತೊಗೊಳಕ್ಕೆ ಜಸ್ಟ್ ಆಸೆ ಪಡಬೇಕು ಅಷ್ಟೇ ಅಂತ ಇದ್ದೆ. ಬಟ್ ಕೊನೆಗೂ ಅದನ್ನು ನಾನು ಇಷ್ಟು ಕಷ್ಟಪಟ್ಟು ಹಾಗೆ ಹೀಗೆ ಮಾಡಿ ತೊಗೊಂಡೇ ಬಿಟ್ಟೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ, ಖಂಡಿತ ಶೇರ್ ಮಾಡ್ಕೋತೀನಿ. ಅದನ್ನು ಕೂಡ ಖುಷಿ ಆಗ್ತಾಯಿದೆ ನನಗೆ ಎಲ್ಲ ಇದರಿಂದ. ಇದನ್ನು ಕಟ್ಟಿದ ಮೇಲೆ ಈ ಥರ ಎಲ್ಲ ಆಗ್ತಾಯಿದೆ ಅನ್ನೋ ಒಂದು ಎಲ್ಲರಿಗೂ ಖುಷಿ
ಅಂದರೆ ಎಲ್ಲರೂ ಕೂಡ ಇದರಿಂದ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಡೌಟಿಂದ ತೊಗೊಂಡಿರ್ತೀರ. ಇದು ಸಕ್ಸಸ್ ಆದಮೇಲೆ ಎಲ್ಲರೂ ಕೂಡ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಹೌದಾ, ಇದರಿಂದ ನಿಜನಾ ಸುಳ್ಳ, ಇದು ನಂಬಕ್ಕಾಗುತ್ತೋ ನಂಬಕ್ಕಾಗಲ್ವೋ ಆ ಥರ ಎಲ್ಲ ಅವರು ಹೇಳ್ತಾರೆ. ಸಿಸ್ಟರ್ ಇದರಲ್ಲಿ ಆಗುತ್ತೋ ಆಗಲ್ವೋ, ಚಿಕ್ಕ ಅಮೌಂಟು ನೋಡೇ ಬಿಡೋದ, ಇಷ್ಟೆಲ್ಲ ಟ್ರೈ ಮಾಡಿದ್ದೀವಿ, ನಾವು ಎಷ್ಟೋ ದುಡ್ಡನ್ನು ಕಳ್ಕೊಂಡಿದ್ದೀವಿ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ತುಂಬ ದುಡ್ಡನ್ನ ನಾನು ಕಳ್ಕೊಬಿಟ್ಟಿದ್ದೀನಿ. ಲಾಸ್ಟ್ ಒಂದೇ ಒಂದು ಚಾನ್ಸನ್ನ ನೋಡೋದ, ಇದನ್ನು ನೋಡಿದ ಮೇಲೆ ಓಕೆ ನಂಬಿಕೆ ಇಟ್ಟು ಮಾಡಿ ನೋಡೋದಾ, ಇದನ್ನು ಆಗುತ್ತೋ ಆಗಲ್ವೋ ಅನ್ನೋ ಇದರಲ್ಲೇ ನಾನು ತೊಗೊಂಡಿದ್ದೆ. ಆದಮೇಲೆ ಇದು ಒಳ್ಳೆ ರಿಸಲ್ಟ್ ಸಿಗೋಕ್ಕೆ ಬರ್ತು. ಈ ಕಡೆಯಿಂದ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೋ ಬರಲ್ವೋ ನಾವು ಅಂದ್ಕೊಂಡೇ ಇರಲಿಲ್ಲ. ಈ ಥರನೂ ಕೂಡ ಒಳ್ಳೇದಾಗುತ್ತೋ ಏನೋ ಅಂತಲೇ ಹೇಳ್ತಾರೆ. ಖುಷಿ ಆಗುತ್ತೆ ಅದನ್ನೆಲ್ಲ ಮಾತು ಕೇಳೋದ್ರಿಂದ. ನಿಮಗೆ ಒಳ್ಳೇದಾಗಲಿ, ಆದಷ್ಟು ಒಳ್ಳೇದು ಆಗೋದಕ್ಕೋಸ್ಕರನೇ ಇದನ್ನೆಲ್ಲ ಇದು ಮಾಡೋದು. ತುಂಬ ಜನ ಇದನ್ನು ನಂಬಿರ್ತಾರೋ ನಂಬಿರಲ್ವೋ ಗೊತ್ತಿಲ್ಲ, ಬಟ್ ಹೇಳ್ತಾರೆ ಇದರಿಂದ ಖಂಡಿತ ಆಗುತ್ತಾ, 100% ಆಗುತ್ತಾ ಅಂತ. ಅದನ್ನು ನೀವು ನಂಬಿಕೆ ಇಟ್ಟು ಕಟ್ಟಿ ನೋಡಿದಾಗಲೇ ನೀವೇ ಹೇಳ್ತೀರಾ ರಿಸಲ್ಟ್. ನಾನೇನು ಹೇಳಬೇಕು ಅಂತ ಏನಿಲ್ಲ. ತುಂಬ ಜನ ಆಲ್ರೆಡಿ ತೊಗೊಂಡು, ಇವಾಗ ನೋಡಿ ಇವರು ತೊಗೊಂಡು, ಬಟ್ ಇವರಿಗೆ ನಾನು ಕೇಳೋದು ಮರ್ತೋದೆ, ಎಷ್ಟು ತಿಂಗಳಿಗೆ ನಿಮಗೆ ರಿಸಲ್ಟ್ ಸಿಕ್ತು ಸಿಸ್ಟರ್ ಅಂತ ನಾನು ಕೇಳೋದು ಮರ್ತೋದೆ. ಕೇಳಬೇಕಾಗಿತ್ತು ಅವ್ರಿಗೆ. ನೋಡೋದ ಕೇಳ್ತೀನಿ, ಒಂದು ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ತು ಏನು ಅಂತ ಕೇಳ್ತೀನಿ. ಅವ್ರಿಗೂ ಕೂಡ ತುಂಬ ಕಷ್ಟದಲ್ಲಿ ಹಣಕಾಸಿನ ಸಮಸ್ಯೆ ತುಂಬ ಇತ್ತು ಅವ್ರಿಗೆ. ಹೇಳಿದ್ರಲ್ಲ ನಮ್ಮಿಂದ ಅಂತ. ನನ್ನಿಂದ ಅಂತಲ್ಲ, ನನಗೆ ಒಳ್ಳೆಯದಾಗಿದೆ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನನಗೂ ಕೂಡ ಭಾವನೆ. ನೀವು ಹೇಗೆ ಈಗ ಒಂದು ವಾಯ್ಸ್ ಮೆಸೇಜ್ ಕೇಳಿ ಜಸ್ಟ್ ಒಬ್ಬರು ಕೂಡ ಅದನ್ನು ಪರ್ಚೇಸ್ ಮಾಡಿದ್ರು ಕೂಡ ಅವರಿಗೆ ಒಳ್ಳೇದಾದ್ಮೇಲೆ ಎಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಲ್ವಾ. ನೀವು ಕೂಡ 4 ಜನಕ್ಕೆ ಹೆಲ್ಪ್ ಮಾಡ್ದಂಗೆ ಆಗಿದೆ. ಅದೇ ರೀತಿ ನಾನು ಕೂಡ ನನಗೆ ಆದಮೇಲೆ ನಿಮಗೆಲ್ಗೂ ತುಂಬ ಜನ, ನನ್ನ ಆಡಿಯನ್ಸ್ ಬಂದು ತುಂಬ ಜನ ನೋಡೋರು ಕಷ್ಟದಲ್ಲಿರೋರು, ಸಾಲದ ಜಾಸ್ತಿ ಆಗಿರೋದು, ಇಲ್ಲ ಹಣ ಕೊಟ್ಟು ಹಣ ವಾಪಸ್ ಬರದೇ ಇರೋರು, ಆ ಥರ ಇರೋರು ಜಾಸ್ತಿ ನನ್ನ ಆಡಿಯನ್ಸ್ ನೋಡ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೆ ಒಂದಿಷ್ಟು ಹೆಲ್ಪ್ ಆಗಲಿ ಅಂತ ಅಷ್ಟೇ. ನನ್ನಿಂದ ಆಗಿರಲಿ, ಇದನ್ನು ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋದ್ರಾಗಿರಲಿ, ಅದನ್ನು ಮಾಡಿದ ಮೇಲೆ ಅವ್ರಿಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆಯಲ್ಲ, ಹಾಗಾಗಿ ಖುಷಿ ಆಗುತ್ತೆ ಇದನ್ನೆಲ್ಲ. ಮತ್ತು ನಿಮಗೆ ರಿಸಲ್ಟ್ ಸಿಕ್ಕಿದ ಮೇಲೂ ಕೂಡ ಹೇಳ್ಕೊಳ್ಳಿ, ರಿಸಲ್ಟ್ ಸಿಕ್ಕಿದೆ, ಮುಂದೆ ಏನೂ ತೊಂದರೆ ಆಗಬಾರ್ದು, ಸ್ಟಾಪ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ನನಗೆ ಇನ್ಫಾರ್ಮ್ ಮಾಡಬೇಕು. ನೀವು ರಿಸಲ್ಟ್ ಸಿಗ್ತಾ ಇದೆ ಸಿಸ್ಟರ್, ಇಷ್ಟು ದಿನಕ್ಕೆ ಏನು ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ. ಅದಾದಮೇಲೆ ಮುಂದೆ ಏನು ಮಾಡಬೇಕು, ಇವಾಗ ರಿಸಲ್ಟ್ ಸಿಕ್ಕೋಕೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಮುಂದೆ ರಿಸಲ್ಟ್ ಸಿಕ್ಕಿದ ಮೇಲೆ ಮುಂದೆ ಏನು ಮಾಡ್ಕೊಂಡು ಹೋಗಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ, ಅದು ಫ್ರೀಯಾಗೆ. ಆಮೇಲೆ ನೀವು ಮತ್ತೆ ನಾವು ಇವ್ರಿಗೆ ಮೆಸೇಜ್ ಮಾಡಿದ್ರೆ ಮತ್ತೆ ಹಣ ಏನಾದರೂ ಹಾಕ್ಬೇಕಾ ಏನು ಅಂತ ನಾನು ಹೇಳ್ಕೊಡೋದಕ್ಕೆ ಯಾವುದೇ ರೀತಿ ಹಣ ತೊಗೋತಾ ಇಲ್ಲ. ಫ್ರೀಯಾಗೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಫ್ರೀಯಾಗೆ ಸಜೆಷನ್ ಕೊಡ್ತೀನಿ. ನೀವು ತಿಳ್ಕೊಂಡು ಅದೇ ರೀತಿ ಮಾಡ್ಕೊಂಡು ಹೋಗಿ, ಒಳ್ಳೆಯದಾಗಲಿ. ಮತ್ತು ಕಷ್ಟದಲ್ಲೇ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಹೇಳಿ ಅಂತ ನಾನು ಕೇಳ್ಕೊತೀನಿ. ಬೆಳಗ್ಗೆ ಒಬ್ಬರು ಕಾಲ್ ಮಾಡಿದರು, ಬಟ್ ನಾನು ಕಾಲ್ ಪಿಕ್ ಮಾಡಲ್ಲ. ಯಾರ್ದು ಕೆಲಸಗಳಿರುತ್ತೆ, ತುಂಬ ಪ್ಯಾಕಿಂಗ್ಸು, ಅಡ್ರೆಸ್ ಬರೆಯೋದು, ಅದು ಇದು ತುಂಬ ಕೆಲಸ ಇರುತ್ತೆ. ಹಾಗಾಗಿ ಯಾರ್ದು ಕಾಲ್ ಪಿಕ್ ಮಾಡಲ್ಲ. ಅವ್ರು ತುಂಬ ಸತಿ ಮಾಡಿದ್ದಾರೆ ಕಾಲ್ಸು, ತುಂಬ ಸತಿ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿಬಿಟ್ಟು ತುಂಬ ಖುಷಿಯಿಂದ ಹೇಳ್ತಾ ಇದ್ದಾರೆ, ಸಿಸ್ಟರ್ ನಿಮ್ಮಿಂದ ಇಷ್ಟು ಒಳ್ಳೆಯದಾಗಿದೆ. ಲಾಸ್ಟ್ ಚಾನ್ಸ್, ನಾನು ಸಾಯೋ ಸ್ಟೇಜಲ್ಲಿದ್ದೆ, ನಾನು ಸತ್ತೋಗ್ಬೇಕು ಅಂದ್ಕೊಂಡಿದ್ದೆ, ಆದರೂ ಕೂಡ ಲಾಸ್ಟ್ ನೋಡಿಬಿಡೋದ. ಇದು ತುಂಬ ದಿನದಿಂದ ನಿಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೆ, ಬಟ್ ನಂಬಿಕೆ ಬರ್ತಾ ಇರಲಿಲ್ಲ, ಸುಳ್ಳಿರ್ಬೋದು ಅಂದ್ಕೊಂಡಿದ್ದೆ. ಲಾಸ್ಟ್ ಹೇಗೋ ಎಷ್ಟೆಷ್ಟೋ ಕಳೆದಾಕಿದ್ದೀನಿ, ಎಷ್ಟೆಷ್ಟೋ ಬಡ್ಡಿ ದುಡ್ಡನ್ನ ಕೊಟ್ಟಿದ್ದೀನಿ ನಾನು, ಲಕ್ಷಾಂತರ ರೂಪಾಯಿ. ಜಸ್ಟ್ ಚಿಕ್ಕ ಅಮೌಂಟ್ ಅಲ್ವಾ, ಇದನ್ನು ಕೊಟ್ಟು ತೊಗೊಂಡು ಲಾಸ್ಟ್ ನೋಡೋದ ಅಂತಲೇ ತೊಗೊಂಡಿದ್ದು ನಾನು. ಅದಾದಮೇಲೆ ಜಸ್ಟ್ ಒಂದು 15 ದಿನಕ್ಕೇ ಅದರದ್ದು ಪವರ್ ಏನಿದೆ ಅದು ಬಂತು ನನಗೆ. ರಿಸಲ್ಟ್ ಅನ್ನೋದು ಸಿಗ್ತಾ ಬಂತು, ಸಾಲ ತೀರ್ಸೋಕ್ಕೆ ದಾರಿ ಸಿಕ್ತು. ಮೇಯ್ನಾಗಿ ತುಂಬ ಜನ ನನ್ನ ಹತ್ರ ಅಮೌಂಟ್ ಇಸ್ಕೊಂಡು ಕೊಟ್ಟಿರಲಿಲ್ಲ, ಅವ್ರು ನನಗೆ ರಿಟರ್ನ್ ತಂದು ಕೊಟ್ಟರು. ಹಾಗಾಗಿ ನಾನು ಎಲ್ಲ ಸಾಲ ತೀರ್ತಾ ಬರ್ತಾಯಿದೆ, ಖುಷಿ ಆಗ್ತಾಯಿದೆ. ಲೋನು ತೀರ್ತಾ ಬಂತು, ನನ್ನ ಮನೆ ನನ್ನ ಕೈಗೆ ಸಿಕ್ತು, ಎಲ್ಲ ನಿಮ್ಮಿಂದ. ಪ್ಲೀಸ್ ಒಂದೇ ಒಂದು ಸತಿ ಮೀಟ್ ಮಾಡಿ, ನನ್ನ ಕೈಲಾದಷ್ಟು ನಿಮ್ಗೆ ಏನಾದರೂ ಗಿಫ್ಟು ಏನಾದರೂ ಕೊಡಬೇಕು ಅನಿಸ್ತಾ ಇದೆ, ಪ್ಲೀಸ್ ನನಗೆ ಸಿಗಿ, ನಿಮ್ಮ ಅಡ್ರೆಸ್ಸನ್ನು ಎಲ್ಲಿ ಅಂತ ಹೇಳಿ ಅಂತ ತುಂಬ ಹೇಳ್ತಾಯಿದ್ರು. ಬಟ್ ನನಗೆ ಏನು ಹೇಳೋಕ್ಕಾಗುತ್ತೆ ಅವ್ರಿಗೆ, ಆ ಥರ ಏನೂ ಇಲ್ಲ. ನಾನು ಹೇಳಿದೆ, ನಾನು ಸರಿನಾ, ನನಗೆ ಆ ಥರ ಏನೂ ಬೇಡ, ನನಗೆ
ನೀವೇ ಅಂತಲ್ಲ ಪಾಪ ತುಂಬ ಜನ ದುಬೈಯಿಂದನೂ ಕೂಡ ಅವರು ನನಗೆ ಕಾಲೆಲ್ಲ ಮಾಡಿ ಹೇಳಿದರು ಗಿಫ್ಟ್ ಏನಾದರೂ ಕಳಿಸ್ತೀನಿ, ನಿಮ್ಮ ಅಡ್ರೆಸ್ಸನ್ನು ಕಳಿಸಿಲ್ಲ ಅದೇ ಅಡ್ರೆಸ್ಗೆ ಕಳಿಸ್ತೀನಿ ಅಂತ. ನಾನು ಕಳಿಸಿದ್ರು ಕೂಡ ಅದನ್ನು ನಾನು ಪಿಕ್ ಮಾಡ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ನೀವು ಕಳಿಸ್ಬೇಡಿ. ಅದನ್ನೇ ನನ್ನ ಹೆಸರಿಂದನೇ ಬಡವ್ರಿಗೆ ಯಾರಿಗಾದರೂ ಕೊಟ್ಬಿಡಿ. ನನಗೇನು ಕೊಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೇ ನಿಮ್ಮ ಕೈಲಾದಷ್ಟು ಬಡವ್ರಿಗೆ, ಮಕ್ಕಳಿಗೆ ಯಾರಿಗಾದರೂ ಕೊಟ್ಬಿಡಿ ಅಂತಲೇ ಹೇಳಿದ್ದೀನಿ. ಮೊನ್ನೆನೂ ಒಬ್ಬರು ನನ್ನ 500 ರೂಪೀಸ್ ಹಾಕಿದ್ದಾರೆ. ಸುಳ್ಳು ಯಾಕೆ, ನಾನು ನಿಜನೇ ಹೇಳಿದ್ದಿಲ್ಲ. ಆದರೂ ನಂಬರ್ ಕೊಡಿ, ತುಂಬ ನಾನು ರಿಕ್ವೆಸ್ಟ್ ಮಾಡಿದೆ, ನಂಬರ್ ಕೊಡಿ ಪ್ಲೀಸ್, ನಿಮಗೆ ರಿಟರ್ನ್ ಮಾಡ್ತೀನಿ, ಹೀಗೆಲ್ಲ ಮಾಡಿದ್ರೆ ಹೇಗೆ ಅಂತ. ಆದರೂ ಕೂಡ ಅವರು ಈಸ್ಕೊಂಡಿಲ್ಲ. ಅದು ಫಸ್ಟ್ ಟೈಮ್ ಅವ್ರ ಹತ್ರ 500 ರೂಪೀಸ್ ಅಂತ ನಾನು ಈಸ್ಕೊಂಡಿರೋದನ್ನ ಅವರಾಗಿ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಹೇಳ್ತೀನಿ. ಮೆಸೇಜ್ ಇದೆ, ನಾಳೆ ಅಥವಾ ನಾಳಿದ್ದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅವ್ರ ಮೆಸೇಜ್ ಅವ್ರದ್ದು. ಆ ಥರ ಎಲ್ಲ ನನಗೇನು ಬೇಡ. ನಿಮಗೆ ಒಳ್ಳೆಯದಾಗಿ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಅಷ್ಟೇ ಸಾಕು. ಶೇರ್ ಮಾಡ್ಕೋತೀರಾ, ನನಗೆ ನನ್ನ ಫ್ಯಾಮಿಲಿಗೆ ಬ್ಲೆಸ್ ಮಾಡ್ತೀರಾ, ಅದೇ ನನಗೆ ದೊಡ್ಡ ಗಿಫ್ಟು. ಸರಿನಾ? ನೀವೇನು ಬ್ಲೆಸ್ ಮಾಡ್ತೀರಾ ಅದೇ ನನಗೆ ದೊಡ್ಡ ಗಿಫ್ಟು, ಅದೊಂದೇ ಸಾಕು. ಇನ್ನು ಯಾವುದೇ ಥರ ಅಮೌಂಟ್ ಹಾಕೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಒಳ್ಳೆಯದಾಗಲಿ ಅಷ್ಟೇ ಸಾಕು. ಇದನ್ನು ಕಟ್ಟಿದ ಮೇಲೆ ತುಂಬ ಒಳ್ಳೆ ರಿಸಲ್ಟ್ ಬರ್ತಾಯಿದೆ ಎಲ್ಲರಿಗೂ ಕೂಡ. ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ನಾನು ಏನು ಹೇಳ್ಕೊಡ್ತೀನಿ ಅದೇ ರೀತಿ ಮಾಡ್ಕೊಂಡು ಹೋಗಬೇಕು, ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಕಟ್ಟೋದನ್ನು ನಾನು ಒಂದು ಜಾಗ ಹೇಳಿರ್ತೀನಿ, ನೀವೆಲ್ಲೋ ಕಟ್ಟಿರ್ತೀರಾ ಅದೇ ಆಗುತ್ತೆ. 1-2 ತಿಂಗಳು ಬಿಟ್ಟು ನೀವು ಸಿಸ್ಟರ್ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿರ್ತೀರಾ, ನಾನು ಹೇಳ್ತೀನಿ ಫೋಟೋ ಕಳಿಸಿ ಅದನ್ನು ಅಂತ ಹೇಳಿರ್ತೀನಿ. ಅದಾದಮೇಲೆ ಫೋಟೋ ಕಳಿಸ್ತೀರಾ, ಅದು ನೋಡಿದ್ರೆ ನಾನೆಲ್ಲೋ ಹೇಳಿರ್ತೀನಿ, ನೀವೆಲ್ಲೋ ಕಟ್ಟಿರ್ತೀರ. ಯಾಕೆ ಹಿಂಗೆ ಮಾಡೋದ್ರಂದ್ರೆ ಅಲ್ಲಿ ಕಟ್ಟೋಕ್ಕಾಗಲ್ಲ, 108 ರೀಸನ್ ಹೇಳಿರ್ತೀರ. ನಿಮಗೆ ನೀವೇ ಹೇಳಿರ್ತೀರ, ಅಕ್ಕಪಕ್ಕ ಜನ ನೋಡ್ತಾರೆ ಕೇಳ್ತಾರೆ, ಅಲ್ಲ ಮಳೆ ಬರುತ್ತೆ, ಏನೋ ಒಂದು ರೀಸನ್ಗಳನ್ನ ಹೇಳಿರ್ತೀರ. ನಾನು ಹೇಳಿದ್ದು ಒಂದು ಜಾಗ, ನೀವು ಕಟ್ಟಿರೋದು ಒಂದು ಜಾಗ, ಮತ್ತೆ ಹೇಳ್ತೀರಾ ರಿಸಲ್ಟ್ ಸಿಕ್ಕಿಲ್ಲ ಅಂತ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಏನಾದರೂ ಜಾಗ ಇಲ್ಲ, ಏನು ನಿಮಗೆ ಪ್ರಾಬ್ಲಮ್ ಏನಿದೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಸರಿನಾ? ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಅದನ್ನು ಬಿಟ್ಟು ನಾನೇನೋ ಹೇಳಿರ್ತೀನಿ, ನೀವೇನೋ ಮಾಡೋಕ್ಕೋಗಿ ಏನೋ ಮಾಡ್ಕೋಬೇಡಿ. ರಿಸಲ್ಟ್ ಅನ್ನೋದು ಪಕ್ಕ ಎಲ್ಲರಿಗೂ ಸಿಗುತ್ತೆ. ಅದನ್ನು ಬಿಟ್ಟು ನೀವು ನಾನೇನೋ ಹೇಳಿರೋದನ್ನ ನೀವು ಪಾಲಿಸ್ತಾ ಇದ್ದರೆ ನಿಮ್ಮದೇ ತಪ್ಪಾಗುತ್ತೆ ಅಲ್ವಾ? ಹಾಗಾಗಿ ನಿಮಗೂ ಕೂಡ ಅನಿಸುತ್ತೆ, ನಾನು ಈ ಥರ ವಾಯ್ಸ್ ಮೆಸೇಜಲ್ಲಿ ನಾನು ಯಾವಾಗ ಹೇಳ್ತೀನಿ, ನನಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ, ನಾನು ಯಾವಾಗ ಹೇಳ್ಬೋದು ಅನ್ನೋದು ನಿಮಗೂ ಕೂಡ ಕುತೂಹಲ ಇರುತ್ತೆ. ತುಂಬ ಜನ ಹೇಳ್ತೀರಾ, ನನಗೂ ಕೂಡ ಹೇಳಬೇಕು ಅಂತ ಆಸೆ. ಬೇರೆಯವರೆಲ್ಲ ಹೇಳೋದೆಲ್ಲ ನೋಡಿ ನನಗೂ ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಆಸೆ ಇರುತ್ತೆ ರಿಸಲ್ಟ್ ಸಿಕ್ಕಿದ ಮೇಲೆ ಅಂತ. ಖಂಡಿತ ಹಂಚ್ಕೊಳ್ಳಿ, ಯಾಕೆಂದರೆ ಖಂಡಿತ ಹಂಚ್ಕೊಳ್ಳಿ. ತುಂಬ ಜನ ಕಷ್ಟದಲ್ಲಿರೋರಿಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ. ತುಂಬ ಜನ ಒಂದೇ ಸತಿ ನಂಬಿಕೆ ಇಟ್ಟು ತೊಗೊಂಡು ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ಕೆಲವ್ರಿಗೆ ಮಾತ್ರ ಒಂದು ಸ್ವಲ್ಪ ಡೌಟು. ಅದಲ್ಲದೆ ನೆಗೆಟಿವ್ ಎನರ್ಜಿ ಅದು ತೊಗೊಳಕ್ಕೆ ಬಿಡೋದಿಲ್ಲ, ನಿಮ್ಮನ್ನು ಮನಸ್ಸನ್ನು ಚೇಂಜ್ ಮಾಡ್ತಾ ಇರುತ್ತೆ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಾವು ಹೇಗೆ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಬೇಡ ಬಿಡು ನಾಳೆ ಮಾಡೋದ, ನೆಕ್ಸ್ಟ್ ವಾರ, ನೆಕ್ಸ್ಟ್ ಮಂತ್, ಆ ಥರ ನಾವು ಏನು ಅಂದ್ಕೊಂಡು ಹೋಗ್ತೀವಿ, ಅದೇ ರೀತಿ ಇದನ್ನು ಕೂಡ ಆಗುತ್ತೆ. ಹಾಗಾಗಿ ಒಂದು ಮನಸ್ಸು ಮಾಡಿ ತೊಗೋಬಿಡಿ. ಇವಾಗ ನಿಮಗೆ ನೆಗೆಟಿವ್ ಎನರ್ಜಿಗಳು ಏನೇ ಒಳ್ಳೇದು ಮಾಡೋಕ್ಕೆ ಹೋದರೂ ಕೂಡ ಅದನ್ನು ತಡೆ ಅನ್ನೋದು ಆಗುತ್ತೆ. ಏನೇ ಒಳ್ಳೇದು ಮಾಡೋಕ್ಕೆ ಹೋದರೂ ಕೂಡ ತಡೆ ಅನ್ನೋದು ಆಗುತ್ತೆ. ಅದನ್ನೆಲ್ಲ ಸೈಡಿಗಿಟ್ಟು ಓಕೆ ನಾನು ಮಾಡ್ತೀನಿ, ಈ ಒಂದು ಒಳ್ಳೆ ಮನಸ್ಸಿಂದ ಲಾಸ್ಟ್ ಚಾನ್ಸ್ ಇದನ್ನು ನೋಡ್ತೀನಿ ಅನ್ನೋರು ಖಂಡಿತ ನಂಬಿಕೆ ಇಟ್ಟು ತೊಗೊಳ್ಳಿ. ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಓಕೆ, ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಬಾಯ್. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದು ಲೈಕ್ನ ಕೊಡಿ, 786 ಅಂತ ಕಮೆಂಟನ್ನು ಹಾಕಿ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಬ್ಲೆಸ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.